ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ದಿಸ್ ಇಸ್ ದಿವ್ಯಾ. ಇವತ್ತು ಡೇ 11 ಅಲ್ಲಿ ಇದೀವಿ. ಡೇ 11 ಅಲ್ಲಿ ಮ್ಯಾಜಿಕ್ ಮಾರ್ನಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡುವಂತಹ ದಿನ ಆಗಿರುತ್ತೆ. ಮ್ಯಾಜಿಕಲ್ ಮಾರ್ನಿಂಗ್ ಅನ್ನೋದು ಪ್ರತಿಯೊಬ್ಬರ ಲೈಫ್ ಅಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಯಾಕೆ ಗೊತ್ತಾ, ನೀವು ಎಷ್ಟೊಂದು ದಿನ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಲ್ಲ ನಮ್ಮ ಲೈಫ್ ಅಲ್ಲಿ, ಒಂದೊಂದ್ ದಿನ ತುಂಬಾ ಆಕ್ಟಿವ್ ಆಗಿರುತ್ತೆ, ಇನ್ನೊಂದೊಂದ್ ದಿನ ಯಾಕಪ್ಪ ಎದ್ದಿದ್ದೀನೋ ಅನ್ನುವಂತಹ ಫೀಲಿಂಗ್ ಪ್ರತಿಯೊಬ್ಬರಲ್ಲೂ ಎಕ್ಸ್ಪೀರಿಯನ್ಸ್ ನ ಮಾಡಿರ್ತೀವಿ ನಾವು. ಯಾಕೆ ಇದಕ್ಕೆಲ್ಲ ಕಾರಣ ಏನಿರ್ಬೋದು? ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ, ನಮ್ಮ ಬೆಳಕಿನ ಆರಂಭ ಆಗಿರುತ್ತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವ ಎನರ್ಜಿಯಲ್ಲಿ ಎದ್ದೇಳ್ತೀರಲ್ವಾ, ಯಾವ ಥಾಟ್ಸ್ ನ ಸೆಟ್ ಮಾಡಿರ್ತೀರಲ್ಲ, ನಿಮ್ಮ ಇಡೀ ದಿನದ ಫಲಿತಾಂಶ ಅದರ ಮೇಲೆ ನಿಂತಿರುತ್ತೆ ಅಂತ ಹೇಳ್ತಾರೆ. ನಮ್ಮ ಮ್ಯಾಜಿಕಲ್ ಮಾರ್ನಿಂಗ್ ಅಲ್ಲಿ ನಾವು ಫಿಯರ್‌ನಾಗ್ಲಿ, ಕೆಟ್ಟ ಯೋಚನೆಗಳಾಗಲಿ, ಕೋಪ ಆಗ್ಲಿ, ಇದೆಲ್ಲವೂ ಮಾಡೋದ್ರ ಬದಲು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರತಿದಿನ ನೀವು ಗ್ರೇಟ್‌ಫುಲ್ ಆಗಿ ಎದ್ದೇಳೋದ್ರಿಂದ ನಿಮ್ಮ ಮೈಂಡ್ ಕಾಮ್ ಆಗಿರುತ್ತೆ, ಪೀಸ್‌ಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ ರೋಹನ್ ಡಬ್ಬೈರ್ ಅವರು. ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವ ಎನರ್ಜಿಯಲ್ಲಿ ಎದ್ದೇಳ್ತೀರಲ್ಲ, ಆ ಎನರ್ಜಿಯಲ್ಲೇ ನೀವು ದಿನ ಎಲ್ಲ ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿಯಲ್ಲಿ ಗ್ರೇಟ್‌ಫುಲ್ ಆಗಿ ಫೀಲ್ ಆಗ್ತಾ ಇದ್ದೋದ್ರಿಂದ ಆ ದಿನ ಪೂರ್ತಿ ನೀವು ಗ್ರೇಟ್‌ಫುಲ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ಟೆನ್ಷನ್ ಇಂದ, ಭಯದಿಂದ, ಕೋಪದಿಂದ, ನೆಗೆಟಿವ್ ಥಾಟ್ಸ್ ನ ನೀವು ತಲೆಯಲ್ಲಿ ತುಂಬಿಕೊಂಡು ಏನಾದ್ರು ನೀವು ಬೆಳಗ್ಗೆ ಎದ್ದಿದ್ದೀರಾ ಅಂದ್ರೆ ಆ ದಿನ ಪೂರ್ತಿ ಅದೇ ವೈಬ್ರೇಷನ್ ಅಲ್ಲಿ ನೀವು ಇರ್ಬೇಕಾಗುತ್ತೆ. ಮತ್ತೆ ನೀವು ಯಾವುದೇ ಕೆಲಸ ತಗೊಂಡ್ರೇನು ಆ ದಿನದಲ್ಲಿ ನೀವು ಕರೆಕ್ಟ್ ಆಗಿ ಮಾಡೋದಕ್ಕೆ ಸಾಧ್ಯನೇ ಇರಲ್ಲ. ನಿಮ್ಮ ಇಂಟೆನ್ಷನ್ ನೀವು ಸೆಟ್ ಮಾಡ್ಕೊಂಡು ಆ ದಿನ ಹೇಗಿರ್ಬೇಕು ಅಂತ ನೀವು ಸ್ಟಾರ್ಟ್ ಮಾಡಿದೀರ ಅಂದ್ರೆ ಆ ದಿನ ಪೂರ್ತಿ ಅದ್ಭುತವಾಗಿರುತ್ತೆ. ಯಾವಾಗ ನಿಮ್ಮ ದಿನ ಅದ್ಭುತವಾಗಿರುತ್ತೋ ನೀವು ರಾತ್ರಿ ಮಲ್ಗೋವಾಗ ತುಂಬಾ ಪೀಸ್ಫುಲ್ ಆಗಿ ಮಲ್ಗೋದಕ್ಕೆ ಸಾಧ್ಯ ಆಗುತ್ತಲ್ವಾ. ಸೊ ನಿಮ್ಮ ಡೇ ಕ್ರಿಯೇಷನ್ ಅಂದ್ರೆ ನಿಮ್ಮ ಇಂಟೆನ್ಷನ್ ಸೆಟ್ ಮಾಡ್ಕೊಂಡು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ನಿಮ್ಮ ಡೇ ನ ತುಂಬಾ ಅದ್ಭುತವಾಗಿ ನೋಡ್ಬೋದು ಅಂತ ಹೇಳ್ತೇನೆ. ಯಾಕೆ ಇದು ಮ್ಯಾಜಿಕಲ್ ಮಾರ್ನಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ? ಈ 1 ಅವರ್ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ದ ಫಸ್ಟ್ 1 ಅವರ್ ಅಲ್ಲಿ ಫಸ್ಟ್ 15 ಮಿನಿಟ್ಸ್ ಇರುತ್ತಲ್ಲ, ಆಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿರುತ್ತೆ. ಯಾಕೆ ಅಂದ್ರೆ ಆಗ ಆಲ್ಫಾ ಸ್ಟೇಟ್ ಅಲ್ಲಿ ಇರುತ್ತೆ. ಮತ್ತೆ ಹೋಗ್ತಾ ಹೋಗ್ತಾ ಅದು ಬೀಟಾ ಸ್ಟೇಟ್ ಗೆ ಬರುತ್ತೆ. ಯಾವಾಗ ನಾವು ಆಲ್ಫಾ ಸ್ಟೇಟ್ ಅಲ್ಲಿ ಇದ್ದಾಗ ನಾವು ಯಾವ್ದನ್ನೇ ಥಿಂಕ್ ಮಾಡ್ತಾ ಇದ್ರು, ನಾವು ಏನಕ್ಕೆ ಥಿಂಕ್ ಮಾಡ್ತಿರೋ ಅದು ಬೇಗ ಮ್ಯಾನಿಫೆಸ್ಟ್ ಆಗುವಂತಹ ಪಾಸಿಬಿಲಿಟೀಸ್ ಇರುತ್ತೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ನೀವು ಯಾವ ಥಾಟ್ಸ್ ನ ಫಸ್ಟ್ 1 ಅವರ್ ಅಲ್ಲಿ ಫಸ್ಟ್ ಥಾಟ್ ನ ಸೆಟ್ ಮಾಡಿರ್ತೀರಲ್ಲ, ಆ ಇಡೀ ದಿನದ ವೈಬ್ರೇಷನ್ ಆ ಥಾಟ್ ಮೇಲೆ ನಿಂತಿರುತ್ತೆ. ಅದಕ್ಕೆ ಹೇಳೋದು, ನೀವು ಬೆಳಗ್ಗೆ ಎದ್ದ ತಕ್ಷಣ ಗ್ರಾಟಿಟ್ಯೂಡ್ ಇಂದ ಫೀಲ್ ಮಾಡಿ ಅಂತ ಹೇಳೋದು. ಯಾವಾಗ ನೀವು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡ್ತಾ ಫಸ್ಟ್ 15 ಮಿನಿಟ್ಸ್ ಅಲ್ಲಿ ನೀವು ಗ್ರಾಟಿಟ್ಯೂಡ್ ಹೇಳ್ಕೊಂತ ಇರ್ತೀರಲ್ಲ, ಕೃತಜ್ಞರಾಗಿರ್ತೀರಲ್ಲ, ಆ ದಿನ ಪೂರ್ತಿ ಹಾಗೆ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಥಾಟ್ಸ್ ಆರ್ ಮೋಸ್ಟ್ ಪವರ್ಫುಲ್ ಅಂತ ಹೇಳ್ತಾರಲ್ಲ, ನಿಮ್ಮ ಥಾಟ್ ಹೇಗಿದೆಯೋ ಆ ದಿನದ ವೈಬ್ರೇಷನ್ ನೀವು ಸೆಟ್ ಮಾಡ್ಕೊಂತ ಇದ್ದೀರಾ ಅನ್ನೋದನ್ನ ನಾವು ಮರಿಲೇಬಾರ್ದು. ಪ್ರಾಕ್ಟೀಸ್ ನ ನಾವ್ ಹೇಗ್ ಮಾಡೋದು? ಇದು ಪ್ರತಿದಿನ ಮಾಡ್ಬೇಕಂದ್ರೆ ಎಸ್, ಇದು ಪ್ರತಿ ದಿನದ ಪ್ರಾಕ್ಟೀಸ್ ಆಗಿರುತ್ತೆ. ಈ 11th ಡೇ ಅನ್ನೋದು ಇದು ನಮ್ಮ ಲೈಫ್ ಲಾಂಗ್ ಮಾಡುವಂತಹ ಪ್ರಾಕ್ಟೀಸ್ ಆಗಿರುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ದ ಫಸ್ಟ್ ಥಿಂಗ್ ನೀವ್ ಏನ್ ಮಾಡ್ತೀರಾ ಅಂದ್ರೆ, ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ನೀವು ಹಾಸಿಗೆ ಮೇಲೆ ಕುತ್ಕೊಂಡು ಥ್ಯಾಂಕ್ ಯು ನ ಫೀಲ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳಿ. ಬಿಕಾಸ್ ನೀವು ಎದ್ದಿರೋದಕ್ಕೆ, ಈ ಒಂದು ದಿನ ಹೆಚ್ಚು ಬದುಕಿರೋದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ. ಥ್ಯಾಂಕ್ ಯು ಅಂತ ಹೇಳಿ, ನಾನು ಎದ್ದಿರೋದಕ್ಕೆ ಥ್ಯಾಂಕ್ ಯು ಅಂತ ಫೀಲ್ ಮಾಡಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ನೀವೇನಪ್ಪ ಮಾಡ್ತೀರಾ ಅಂದ್ರೆ, ನಿಮ್ಮ 3 ವಿಷಯಗಳಿಗೆ, ನಿಮ್ಮ ಲೈಫ್ ಅಲ್ಲಿ ಇರುವಂತಹ 3 ಬ್ಯೂಟಿಫುಲ್ ಥಿಂಗ್ಸ್ ಗೆ ನೀವು ಥ್ಯಾಂಕ್ ಯು ಹೇಳ್ತಾ ಇರಿ. ನನ್ನ ಲೈಫ್ಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ, ನನ್ನ ಆರೋಗ್ಯಕ್ಕೆ ಥ್ಯಾಂಕ್ ಯು, ನನ್ನ ಕೆಲಸಕ್ಕೆ ಥ್ಯಾಂಕ್ ಯು, ನಾನು ತುಂಬಾ ಹೆಲ್ತಿಯಾಗಿ ಅದ್ಭುತವಾಗಿರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ, ನನಗೆ ಒಳ್ಳೆ ಕೆಲಸ ಇರೋದಕ್ಕೆ ಥ್ಯಾಂಕ್ ಯು ಅಂತ ನೀವು ಮನಸ್ಸಲ್ಲಿ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ಕೊಳ್ಳಿ. ಆ 3 ಬ್ಯೂಟಿಫುಲ್ ಥಿಂಗ್ಸ್ ಗೆ ನೀವು ಥ್ಯಾಂಕ್ ಯು ಹೇಳಿದ ತಕ್ಷಣ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನ್ ಗೊತ್ತಾ, ಥರ್ಡ್ ಸ್ಟೆಪ್ ಅಲ್ಲಿ ನೀವು ಮಾಡ್ಬೇಕಾಗಿರೋದು, ನಿಮ್ಮ ದಿನಕ್ಕೆ ಇಂಟೆನ್ಷನ್ ನ ಸೆಟ್ ಮಾಡ್ಬೇಕಾಗಿರುತ್ತೆ. ಈ ದಿನ ನಾನು ತುಂಬಾ ಪಾಸಿಟಿವ್ ಆಗಿ ಇರ್ತೀನಿ ಅಂತ ಹೇಳ್ಬೇಕಾಗುತ್ತೆ. ಈ ದಿನ ನನ್ನ ಕೆಲಸ ಎಲ್ಲ ಫಾಸ್ಟ್ ಆಗಿ ನಾನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ಬೇಕಾಗುತ್ತೆ. ನನಗೆ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ಹೇಳಿ ಆ ಇಂಟೆನ್ಷನ್ ನ ಫಸ್ಟ್ 15 ಮಿನಿಟ್ಸ್ ಅಲ್ಲಿ ನೀವು ಸೆಟ್ ಮಾಡಿದಾಗ ನೀವು ಅಂತ ಎನರ್ಜಿಗೆ ಅಲೈನ್ ಆಗ್ತೀರಾ ಅಂತ ಹೇಳ್ತಾರೆ. ಸೊ ನನಗೆ ಪ್ರತಿದಿನ ಮಿರಾಕಲಸ್ ಆಗಿ ಆಪರ್ಚುನಿಟೀಸ್ ಬರ್ತಾ ಇದೆ ಅಂತ ಹೇಳ್ಕೊಂಡು ಎದೋಡಿ. ಈ ದಿನ ನನಗೆ ಮ್ಯಾಜಿಕಲ್ ಡೇ ಆಗಿರುತ್ತೆ ಅಂತ ಇಂಟೆನ್ಷನ್ ಸೆಟ್ ಮಾಡೋದು ಮರಿಬಾರ್ದು. ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವ ಇಂಟೆನ್ಷನ್ ಅಲ್ಲಿ ಎದೋಳ್ತಾ ಇದೀರೋ, ನೀವು ಅದೇ ಎನರ್ಜಿಯಲ್ಲಿ ಇರ್ತೀರಾ ಅನ್ನೋದನ್ನ ನಾವು ಮರಿಬಾರ್ದು. ಸ್ಟೆಪ್ 4 ಅಲ್ಲಿ ಏನ್ ಮಾಡ್ಬೇಕು, ನಾವು ಈ 3 ಸ್ಟೆಪ್ಸ್ ಫಾಲೋ ಮಾಡಿದ ತಕ್ಷಣ ನೀವು ಬೆಡ್ಡಿಂದ ಇಳಿದು ನಿಮ್ಮ ಕೆಲಸ ಯಾವ್ಯಾವೆಲ್ಲ ಕೆಲಸ ಮಾಡ್ತೀರಲ್ಲ, ನೀವು ಬ್ರಷ್ ಮಾಡೋದಾಗಿರ್ಲಿ, ಸ್ನಾನ ಮಾಡೋದಾಗಿರ್ಲಿ, ಇಲ್ಲಾಂದ್ರೆ ನಿಮ್ಮ ನೀರಿಗಾಗಿರ್ಲಿ, ನೀವು ಏನೆಲ್ಲ ಯೂಸ್ ಮಾಡ್ತೀರಲ್ಲ, ನೀವು ಆಫೀಸ್ಗೆ ಶೂ ಹಾಕೊಂಡವರೆಗೂ ನೀವು ಶೂ ವರ್ಗುನು ಗ್ರಾಟಿಟ್ಯೂಡ್ ನ, ನಿಮ್ಮ ಕಾಫಿಗಾಗಿರ್ಲಿ, ಟೀಗಾಗಿರ್ಲಿ, ನಿಮ್ಮ ಬಟ್ಟೆಗಾಗಿರ್ಲಿ, ನೀವು ಯೂಸ್ ಮಾಡುವಂತ ಸೋಪ್ಗಾಗಿರ್ಲಿ, ಪ್ರತಿಯೊಂದು ನೋಡಿದಾಗ ಮುಟ್ಟಿದಾಗ ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿ. ಈ ಈ ಗ್ರಾಟಿಟ್ಯೂಡ್ ಯಾಕೆ ಮಾಡ್ತೀರಾ ಅಂದ್ರೆ, ನಿಮ್ಮ ಥಾಟ್ಸ್ ಎಲ್ಲ ಏನಿರುತ್ತೆ ಥ್ಯಾಂಕ್ ಯು ಹೇಳೋದ್ರ ಮೇಲೆನೆ ಇರೋದ್ರಿಂದ ನೀವು ಕಂಪ್ಲೇಂಟ್ಸ್ ಕಡೆ ನೆನಪಿರಲ್ಲ. ನೀವು ಏನೇನೋ ಕಂಪ್ಲೇಂಟ್ ಮಾಡ್ತಿಲ್ಲ, ನೀವು ಬರೀ ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡ್ತಾ ಇದ್ದೀರಾ. ಆ ದಿನ ಯಾವಾಗ ನೀವು ಗ್ರೇಟ್ಫುಲ್ನೆಸ್ ಅಲ್ಲಿ ಫೀಲ್ ಮಾಡ್ತಿರೋ, ನಿಮ್ಮಲ್ಲಿ ಅಂತಹ ಆಪರ್ಚುನಿಟೀಸ್, ಅಂತ ಎನರ್ಜಿನ ನೀವು ತಗೊಳ್ತಾ ಇದ್ದೀರಾ. ನಿಮ್ಮಲ್ಲಿ ಎಲ್ಲವೂ ಇದೆ ಅನ್ನುವಂತಹ ಫೀಲಿಂಗ್ ನಿಮ್ಗೆ ಬೆಳಗ್ಗೆನೆ ಬಂದಾಗ, ನೀವು ಆ ದಿನಕ್ಕೆ ಎಷ್ಟು ಗ್ರೇಟ್ಫುಲ್ ಆಗಿರ್ತೀರಲ್ಲ, ನಿಮ್ಮ ಸೋಪ್ ಆಗಿರ್ಲಿ, ನಿಮ್ಮ ಟೂತ್ ಪೇಸ್ಟ್ ಆಗಿರ್ಲಿ, ನಿಮ್ಮ ಟವಲ್ಸ್ ಆಗಿರ್ಲಿ, ನಿಮ್ಮ ಬ್ರಷ್ ಆಗಿರ್ಲಿ, ನಿಮ್ಮ ಪಿಲೋಸ್ ಆಗಿರ್ಲಿ, ನೀವು ಹಾಕುವಂತ ಐರನ್ ಆಗಿರುವಂತ ಬಟ್ಟೆಗಾಗಿರ್ಲಿ, ನೀವು ಕುಡಿಯುವಂತ
ನೀರ್ಗಾಗಿರ್ಲಿ, ಬಿಸಿ ನೀರ್ಗಾಗಿರ್ಲಿ, ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಅಂತ ಹೇಳಿ. ನೀವು ನೋಡಿದ ತಕ್ಷಣ, ಅದನ್ನ ಫೀಲ್ ಮಾಡಿದ ತಕ್ಷಣ ಥ್ಯಾಂಕ್ ಯು ಅಂತ ಹೇಳಿದಾಗ ಯು ಆರ್ ಇನ್ ಟು ದ ಹೈಯರ್ ವೈಬ್ರೇಷನ್ ಅಂತ ಹೇಳ್ತಾರೆ. ನೀವು ಹಾಕುವಂತ ಶೂ ವರ್ಗುನು ಥ್ಯಾಂಕ್ ಯು ಅಂತ ಹೇಳಿ. ನಿಮ್ಮ ಮಾರ್ನಿಂಗ್ ಅನ್ನೋದು ನಿಮ್ಮ ಡೇ ನ ಫೌಂಡೇಶನ್ ಆಗಿರುತ್ತೆ. ನೀವು ಯಾವಾಗ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಿರುತ್ತಲ್ಲ, ನೀವು ಎಷ್ಟು ಬೇಕಾದ್ರೂ ಅಷ್ಟು ಬಿಲ್ಡಿಂಗ್ಸ್ ನ ಕಟ್ಕೊಂಡು ಹೋಗೋದಲ್ಲ. ಸೊ ನಿಮ್ಮ ಫೌಂಡೇಶನ್ ಏನು, ಗ್ರಾಟಿಟ್ಯೂಡ್ ಅನ್ನೋದನ್ನ ಮರಿಬೇಡಿ. ನೀವು ಯಾವಾಗ ಹೆಚ್ಚು ಗ್ರೇಟ್ಫುಲ್ ಆಗಿ ಫೀಲ್ ಆಗ್ತಾ ಇರ್ತೀರೋ, ನಿಮ್ಮ ಎನರ್ಜಿ ಎಲ್ಲವೂ ಅಬಂಡೆನ್ಸ್ ಎನರ್ಜಿಯಲ್ಲಿ ಇರುತ್ತೆ. ನೀವು ಒಳ್ಳೆ ಆಪರ್ಚುನಿಟೀಸ್ ನ ಪಡ್ಕೋಬಹುದು, ಅವಕಾಶಗಳು ನಿಮ್ಗೆ ಬರೋದಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಆಲ್ವೇಸ್ ಗ್ರಾಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನೀವು ಯಾವಾಗ ಹೆಚ್ಚು ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತಾ ಇರ್ತೀರೋ, ನೀವು ಕಂಪ್ಲೇಂಟ್ಸ್ ಕಡೆ ಫೋಕಸ್ ಇರಲ್ಲ. ನಿಮ್ಮ ಎಲ್ಲಾ ಥಾಟ್ಸ್ ನನ್ನ ಹತ್ರ ಎಲ್ಲವೂ ಇದೆ ಅನ್ನುವಂತ ಫೀಲಿಂಗ್ ಗೆ ನೀವು ಬರೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಗೆ ಅವಕಾಶಗಳ ಕಡೆ ನೀವು ಮ್ಯಾಜಿಕಲಿ ಆಪರ್ಚುನಿಟೀಸ್ ನ ಅಟ್ರಾಕ್ಟ್ ಮಾಡುವಂತಹ ಎನರ್ಜಿ ಕಡೆ ಶಿಫ್ಟ್ ಆಗ್ತಾ ಇದೀರಾ. ನಿಮ್ಮ ದಿನಾನ ನೀವು ಚೇಂಜ್ ಮಾಡ್ಕೊಂತ ಇದೀರಾ. ನನ್ನ ಹತ್ರ ಎಲ್ಲಾ ಇದೆ ಅನ್ನುವಂತಹ ದಿನ ಹೇಗಿರುತ್ತೆ, ನನ್ನ ಹತ್ರ ಏನೂ ಇಲ್ಲ, ನನ್ಗೆಲ್ಲವೂ ಕೊರತೆ ಅನ್ನುವಂತಹ ದಿನ ಹೇಗಿರುತ್ತೆ. ಒಂದು ಸತಿ ಥಿಂಕ್ ಮಾಡಿ, ಮತ್ತೆ ಇದನ್ನ ಪ್ರಾಕ್ಟೀಸ್ ಮಾಡಿ. ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತೀರಲ್ವಾ, ಥ್ಯಾಂಕ್ ಯು ಅಂತ ಹೇಳಿದ ತಕ್ಷಣ ಖುಷಿ ಆಗುತ್ತೆ ನಮ್ಗೆ. ನನ್ನ ಹತ್ರ ಇದೆಲ್ಲವೂ ಇರೋದಕ್ಕೆ ಥ್ಯಾಂಕ್ ಯು ಅಂತ ಫೀಲ್ ಮಾಡ್ತೀರಾ. ನಿಮ್ಗೆ ಒಂದು ದಿನ ಕಾಫಿ ಆ ಟೈಮ್ಗೆ ಸಿಕ್ಕಿದಂದ್ರೆ ಎಷ್ಟು ಜನ ಹೇಳ್ತಾರಲ್ಲ, ಇವತ್ತು ಯಾಕೋ ತಲೆನೋವ್ತಾ ಇದೆ, ಕಾಫಿ ಕುಡ್ದಿಲ್ಲ, ನಾನು ತಲೆನೋವು ಆಗ್ತಾ ಇದೆ ಅಂತ. ಅಂತಹ ಕಾಫಿಗೆ ನೀವು ಗ್ರೇಟ್ಫುಲ್ ಆಗಿ ಫೀಲ್ ಆಗಿ, ಅಂತಹ ಟೀಗೆ ನೀವು ಗ್ರೇಟ್ಫುಲ್ ಆಗಿ ಫೀಲ್ ಮಾಡಿ, ನೀವು ಆ ಸ್ನಾನ ಮಾಡುವಂತಹ ನೀರ್ಗೆ ಥ್ಯಾಂಕ್ ಯು ಫೀಲ್ ಮಾಡಿ. ಬಿಕಾಸ್ ಒಂದು ದಿನ ನಿಮ್ಮ ಹೀಟರ್ ಗೀಸರ್ ವರ್ಕ್ ಆಗಿಲ್ಲ ಅಂದ್ರೆ, ನೀವು ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತಲ್ಲ. ಸೊ ಅಂತಹ ನೀರ್ಗೆ ಗ್ರೇಟ್ಫುಲ್ ಆಗಿರಿ. ನೀವು ಯೂಸ್ ಮಾಡುವಂತಹ ಟೂತ್ ಬ್ರಷ್ ಆಗಿರ್ಬೋದು, ಟೂತ್ ಪೇಸ್ಟ್ ಆಗಿರ್ಬೋದು, ಐರನ್ ಮಾಡಿರುವಂತಹ ಬಟ್ಟೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಗ್ರೇಟ್ಫುಲ್ ಆಗಿರಿ. ನೀವು ಹಾಕುವಂತ ಶೂಸ್ಗೆ ಗ್ರೇಟ್ಫುಲ್ ಆಗಿರಿ. ಯಾಕೆ ಗೊತ್ತಾ, ಒಂದು ಸತಿ ನೀವು ಹೊರಗಡೆ ಹೋಗಿ ನಡಿಬೇಕಾದ್ರೆ ಬಿಸಿಲಲ್ಲಿ ನಡೆಯೋದಕ್ಕೆ ಸಾಧ್ಯನಾ? ಸೊ ಅಂತಹ ಶೂಸ್ಗೆ ಗ್ರೇಟ್ಫುಲ್ ಆಗಿರಿ. ನಿಮ್ಮ ಕೆಲಸಕ್ಕೆ ನೀವು ಗ್ರೇಟ್ಫುಲ್ ಆಗಿರಿ. ಸೊ ಇವತ್ತು ಇಂತಹ ಮ್ಯಾಜಿಕಲ್ ಮಾರ್ನಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಆ ಮ್ಯಾಜಿಕ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ನಿಮ್ಮ ಇಂಟೆನ್ಷನ್ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಈ ಡೇ 11 ಅಲ್ಲಿ ನೀವು ಹೇಗೆ ನಿಮ್ಮ ಇಂಟೆನ್ಷನ್ ಸೆಟ್ ಮಾಡಿರ್ತೀರಾ, ದ 1 ಅವರ್ ಅಲ್ಲಿ ನೀವು ಹೇಗೆ ನಿಮ್ಮ ಡೇ ನ ಹೇಗೆ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದ ಫಸ್ಟ್ 1 ಅವರ್ ಇಸ್ ವೆರಿ ಪ್ರೀಶಿಯಸ್. ನೀವು ಯಾವ ಒಳ್ಳೆ ಕೆಲಸ 1 ಅವರ್ ಅಲ್ಲಿ ಮಾಡ್ತಿರಲ್ಲ, ಅದು ನಿಮ್ಮ ದಿನಾನ ವೈಬ್ರೇಷನ್ ನ ಸೆಟ್ ಮಾಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಟುಡೇ ಇಸ್ ಬೋರಿಂಗ್ ಡೇ ಅಂತ ಅಂತೀವಿ ಅನ್ಕೊಳ್ಳಿ, ನಮ್ಮ ಎನರ್ಜಿ ಆ ದಿನ ಪೂರ್ತಿ ಹಾಗೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಇನ್ನೊಬ್ರು ಎದೊಳುವಾಗ ಹೇಳ್ತಾ ಇರ್ತಾರೆ, ಟುಡೇ ಸಮಥಿಂಗ್ ಗುಡ್ ಇಸ್ ಹ್ಯಾಪನಿಂಗ್ ಟು ಮೀ, ನಮ್ಗೆ ಈ ದಿನ ಏನೋ ತುಂಬಾ ಒಳ್ಳೇದಾಗ್ತಾ ಇದೆ, ಥ್ಯಾಂಕ್ ಯು ಅಂತ ಎದ್ದೋಳಿದ್ದಾರೆ ಅನ್ಕೊಳ್ಳಿ. ಅವರ ಎನರ್ಜಿ ಹೇಗಿದೆ, ತುಂಬಾ ಪಾಸಿಟಿವ್ ಆಗಿದೆ ಅಲ್ವಾ. ಯೂನಿವರ್ಸ್ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಒಳ್ಳೆ ಅವಕಾಶಗಳು ತಂದ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನನ್ಗೆ ಈ ದಿನ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ ಅಂತ ಎದ್ದೋಳೋದಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ಮಿರಾಕಲ್ಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ದಿನದಲ್ಲಿ ಅಂತ ಎದ್ದೋಳೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಅಂತಹ ಮಿರಾಕಲ್ಸ್ ನ ಪ್ರತಿದಿನನೂ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದ ಫೈನಲ್ ಥಿಂಗ್ ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಲೈಫ್ ಅಲ್ಲಿ ನಿಮ್ಮ ದಿನಾನ ನೀವು ಕಂಟ್ರೋಲ್ ಮಾಡ್ಕೋಬೇಕಾ, ಇಲ್ಲಾಂದ್ರೆ ಆ ದಿನ ನಿಮ್ಮನ್ನ ಕಂಟ್ರೋಲ್ ಮಾಡ್ಕೋಬೇಕಾ? ಆ ದಿನ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂದ್ರೆ ಯು ಆರ್ ಲಾಸ್ಟ್ ಅಂತ ಹೇಳ್ತಾರೆ. ನೀವು ನಿಮ್ಮ ದಿನ ಹೇಗಿರ್ಬೇಕು ಅಂತ ನೀವು ಕಂಟ್ರೋಲ್ ಮಾಡ್ಬೇಕು. ಅದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನು, ನಿಮ್ಮ ಮ್ಯಾಜಿಕ್ ಮಾರ್ನಿಂಗ್ ಆಗಿರುತ್ತೆ. ಸೊ ನಿಮ್ಮ ಮ್ಯಾಜಿಕ್ ಮಾರ್ನಿಂಗ್ ನ ನೀವು ಹೇಗೆ ಯೂಸ್ ಮಾಡ್ಕೊತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತಲ್ಲ. ಸೊ ಪ್ರತಿಯೊಬ್ರು ಅವರ ಲೈಫ್ ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡ್ಕೊಂಡು ಒಳ್ಳೆ ಇಂಟೆನ್ಷನ್ ಅಲ್ಲಿ ಇರೋದ್ರಿಂದ ಅಮೇಸಿಂಗ್ ರಿಸಲ್ಟ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ತೀನಿ. ಪ್ರತಿಯೊಂದಕ್ಕೂ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತಾ, ನೀವು ಅಡ್ಗೆ ಮಾಡುವಾಗ ಯೂಸ್ ಮಾಡುವಂತಹ ಕಿಚನ್ ಆಕ್ಸೆಸರೀಸ್ಗೆ, ನಿಮ್ಮ ಫ್ರಿಡ್ಜ್ಗೆ ಕೂಡ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತಾ ಆ ದಿನಾನ ಸ್ಟಾರ್ಟ್ ಮಾಡಿ. ಅಮೇಸಿಂಗ್ ಥಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ನ ನೀವು ನೋಡ್ತೀರಾ ನಿಮ್ಮ ಲೈಫ್ ಅಲ್ಲಿ. ಜಸ್ಟ್ ಒಂದು ಥ್ಯಾಂಕ್ ಯು ಅನ್ನೋದು ನಿಮ್ಮ ಜೀವನದ ಡೈರೆಕ್ಷನ್ ಚೇಂಜ್ ಮಾಡ್ಬಿಡುತ್ತಲ್ಲ, ನಿಮ್ಮ ಜೀವನನೇ ಬದಲಾಯಿಸ್ಬಿಡುತ್ತೆ. ಸೊ ಥ್ಯಾಂಕ್ ಯು ಇಂದ ನಿಮ್ಮ ದಿನಾನ ಸ್ಟಾರ್ಟ್ ಮಾಡಿ ಅಮೇಸಿಂಗ್ ಆಗಿರುವಂತಹ ಲೈಫ್ ಎಕ್ಸ್ಪೀರಿಯನ್ಸಸ್ ನ ನೀವು ನೋಡ್ತಾ ಇರ್ತೀರಾ ನಿಮ್ಮ ಲೈಫ್ ಅಲ್ಲಿ. ಒಂದು ಥ್ಯಾಂಕ್ ಯು ಇಂದ ನಿಮ್ಮ ಇಡೀ ಲೈಫ್ ಚೇಂಜ್ ಆಗ್ಬೋದು ಅಂದ್ರೆ ನೀವ್ ಯಾಕೆ ಮಾಡಬಾರ್ದು ಅಲ್ವಾ. ಗ್ರಾಟಿಟ್ಯೂಡ್ಗೆ ಅಷ್ಟೊಂದು ಪವರ್ ಇದೆ. ಅಂತಹ ಗ್ರಾಟಿಟ್ಯೂಡ್ ನ ಪ್ರತಿಯೊಬ್ರು ಅವರ ಲೈಫ್ ಅಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಈ ಮ್ಯಾಜಿಕ್ ಮಾರ್ನಿಂಗ್ ನ ಪ್ರತಿಯೊಬ್ರು ಯುಟಿಲೈಸ್ ಮಾಡ್ಕೊಂಡು ಪ್ರತಿದಿನ ಒಳ್ಳೆ ಇಂಟೆನ್ಷನ್ ಅಂತ ಎದೊಳೋದಕ್ಕೆ ಸ್ಟಾರ್ಟ್ ಮಾಡಿ. See you on the next video. Until then, have a great day. ಇನ್ನು ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರೋ ನೋಡ್ತಾ ಇದ್ದೀರೋ, ಒಂದು ಸತಿ ಕಂಟೆಂಟ್ ನ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮೇಸಿಂಗ್ ಕಂಟೆಂಟ್ ಗೆ ಈ ಚಾನಲ್ ನ ಫಾಲೋ ಮಾಡ್ತಾ ಇರಿ. See you on the next video. Until then, have a great day.